ಸಿಲಿಂಡರ್ ಸ್ಫೋಟದಿಂದ 9 ಮಂದಿ ಅಯ್ಯಪ್ಪ ಮಾಲಧಾರಿಗಳಿಗೆ ಗಂಭೀರ ಗಾಯ ಆಗಿದೆ. ಅಯ್ಯಪ್ಪನ ಭಕ್ತರ ಚಿಕಿತ್ಸೆಗೆ ಬೆಂಗಳೂರಿನಿಂದ ಸ್ಪೆಷಲ್ ಟೀಮ್ ಆಗಮಿಸಿದೆ. ಗಾಯಾಳುಗಳ ಚಿಕಿತ್ಸೆಗೆ ಸಚಿವ ಸಂತೋಷ್ ಲಾಡ್ ವಿಶೇಷ ಕಾಳಜಿಯನ್ನ ವಹಿಸಿದ್ದಾರೆ. ಸಂಬಂಧಿಕರ ಮನವಿಗೆ ಸ್ಪಂದಿಸಿದ್ದಾರೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರ ತಂಡ ಹುಬ್ಬಳ್ಳಿಗೆ ಆಗಮಿಸಿದ್ದಾರೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿರುವಂತಹ ಅಯ್ಯಪ್ಪನ ಮಾಲಧಾರಿಗಳು ಪ್ಲಾಸ್ಟಿಕ್ ಸರ್ಜನ್ ಡಾಕ್ಟರ್ ಸ್ಮಿತಾ ನೇತೃತ್ವದ ತಂಡದಿಂದ ಗಾಯಾಳುಗಳಿಗೆ ವಿಶೇಷ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಶಕ್ತಿ ಮೀರಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ಮುಂದುವರೆಸಿದ್ದಾರೆ ವಿಶೇಷ ವೈದ್ಯರ ತಂಡ. ಹುಬ್ಬಳ್ಳಿ ನಗರದ ಉಣಕಲ್ನ ಸಾಯಿನಗರದಲ್ಲಿ ನಡೆದಿರುವಂತಹ ಸಿಲಿಂಡರ್ ಸ್ಫೋಟ ಶೇಕಡಾ 60ರಷ್ಟು ಸುಟ್ಟು ಗಾಯಗಳಾಗಿದ್ರೆ ಬದುಕುಳಿಯೋದು ಕಷ್ಟ. ಇನ್ನು ಶೇಕಡಾ 70ರಿಂದ 90ರಷ್ಟು ಗಾಯಗೊಂಡಿದ್ದಾರೆ. ನಮ್ಮ ಪ್ರಯತ್ನವನ್ನ ಮುಂದುವರಿಸ್ತೇನೆ ಅಂತ ವೈದ್ಯರು ಹೇಳಿದ್ದಾರೆ. ಇನ್ನು ಗಾಯಾಳುಗಳು ಚಿಕಿತ್ಸೆಗೆ ಸ್ಪಂದಿಸುತ್ತಿದ್ದಾರೆ ಅಂತ ವೈದ್ಯರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹುಬ್ಬಳ್ಳಿ ನಗರದ ಉಣಕಲ್ನ ಸಾಯಿ ನಗರದಲ್ಲಿ ಸಿಲಿಂಡರ್ ಸ್ಫೋಟ ಆಗಿದೆ. ಇನ್ನು ಸಿಲಿಂಡರ್ ಸ್ಫೋಟದಿಂದ 9 ಮಂದಿ ಅಯ್ಯಪ್ಪನ ಮಾಲಧಾರಿಗಳಿಗೆ ಗಂಭೀರ ಗಾಯವಾಗಿಬಿಟ್ಟಿದೆ. ಸಿಲಿಂಡರ್ ಸ್ಫೋಟದಿಂದ ಅಯ್ಯಪ್ಪನ ಭಕ್ತರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಇನ್ನು ಮಾಲಧಾರಿಗಳಿಗೆ ಚಿಕಿತ್ಸೆಯನ್ನ ನೀಡೋದಕ್ಕೆ ಬೆಂಗಳೂರಿನಿಂದ ಸ್ಪೆಷಲ್ ಟೀಮ್ ಈಗ ಹುಬ್ಬಳ್ಳಿಗೆ ಆಗಮಿಸಿದ್ದಾರೆ. ಗಾಯಾಳುಗಳ ಚಿಕಿತ್ಸೆಗೆ ಸಚಿವ ಸಂತೋಷ್ ಲಾಡ್ ವಿಶೇಷ ಕಾಳಜಿಯನ್ನ ವಹಿಸಿದ್ದಾರೆ. ಇನ್ನು ಸಂಬಂಧಿಕರ ಮನವಿಗೆ ಸ್ಪಂದಿಸಿದ್ದಾರೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ವಿಶೇಷ ವೈದ್ಯರ ತಂಡ ಈಗ ಹುಬ್ಬಳ್ಳಿಗೆ ಆಗಮಿಸಿದ್ದಾರೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಾರೆ ಅಯ್ಯಪ್ಪನ ಮಾಲಧಾರಿಗಳು. 9 ಮಂದಿ ಅಯ್ಯಪ್ಪನ ಮಾಲಧಾರಿಗಳಿಗೆ ಗಂಭೀರ ಗಾಯವಾಗಿಬಿಟ್ಟಿದೆ. ಹುಬ್ಬಳ್ಳಿಯ ಸಾಯಿ ನಗರದಲ್ಲಿ ಸಿಲಿಂಡರ್ ಸ್ಫೋಟ ಆಗಿದೆ. ಇದರಿಂದ ಗಂಭೀರವಾಗಿ ಗಾಯ ಆಗಿದೆ. ಇನ್ನು ಗಾಯಾಳುಗಳಿಗೆ ವಿಶೇಷವಾಗಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈ ಬಗ್ಗೆ ಪ್ಲಾಸ್ಟಿಕ್ ಸರ್ಜನ್ ಡಾಕ್ಟರ್ ಸ್ಮಿತಾ ನೇತೃತ್ವದ ತಂಡದಿಂದ ಗಾಯಾಳುಗಳಿಗೆ ವಿಶೇಷ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಇನ್ನು ಶಕ್ತಿ ಮೀರಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ಮುಂದುವರಿಸಲಾಗುತ್ತೆ ಅಂತ ವೈದ್ಯರ ತಂಡ ಹೇಳಿದೆ. ಶೇಕಡಾ 60ರಷ್ಟು ಸುಟ್ಟು ಗಾಯಗಳಾಗಿದ್ರೆ ಬದುಕುಳಿಯೋದು ಕಷ್ಟ. ಇನ್ನು ಈ ಪ್ರಕರಣದಲ್ಲಿ ಶೇಕಡಾ 70ರಿಂದ 90ರಷ್ಟು ಗಾಯಗೊಂಡಿದ್ದಾರೆ. ಹೀಗಾಗಿ ನಮ್ಮ ಪ್ರಯತ್ನವನ್ನ ಮುಂದುವರಿಸ್ತೀನಿ ಅಂತ ವೈದ್ಯರು ಹೇಳ್ತಿದ್ದಾರೆ. ಮತ್ತೊಂದೆಡೆ ಗಾಯಾಳುಗಳು ಚಿಕಿತ್ಸೆಗೆ ಸ್ಪಂದಿಸುತ್ತಿದ್ದಾರೆ ಅಂತ ವೈದ್ಯರು ಹೇಳ್ತಿದ್ದಾರೆ. ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ 50 ಬೆಡೆಡ್ ಬರ್ನ್ಸ್ ವಾರ್ಡ್ ಇದೆ. ದಟ್ ಇಸ್ ದ ಬಿಗ್ಗೆಸ್ಟ್ ಇನ್ ಅವರ್ ಸ್ಟೇಟ್. ಅಂದ್ರೆ ಇಂಡಿಯಾಗನ್ನೇ ಆಕ್ಚುಲಿ ದಟ್ ಇಸ್ ದ 3rd or 4th ಬಿಗ್ಗೆಸ್ಟ್. ಸೊ ನಮ್ಗಲ್ಲಿ ಮಾಸ್ ಕ್ಯಾಶುಯಾಲಿಟೀಸ್ ಹಿಂಗೆ ತುಂಬ ಬರುತ್ತೆ. ಮೋಸ್ಟ್ಲಿ LPG ಸಿಲಿಂಡರು ಇಲ್ಲ ಸ್ಟವ್ ಬರ್ಸ್ಟ್ ಆಗಿ ಬಂದಿರೋದು 8 ಪೇಷಂಟ್ಸ್ 10 ಪೇಷಂಟ್ 11 ಪೇಷಂಟ್ಸ್ ಹಂಗೆ ಬರುತ್ತೆ. ಬಟ್ 70% 60 ಮೇಲೆ ಅದು ಎಸ್ಪೆಷಲಿ ಇಫ್ ದೇ ಹ್ಯಾವ್ ಇನ್ಹಲೇಷನ್ ಬರ್ನ್ಸ್ ಅಂತೀವಿ. ಅಂದರೆ ಅವರು ದೇ ವುಡ್ ಹವ್ ಇನ್ಹೇಲ್ ದ ಸ್ಮೋಕ್, ಅದೆಲ್ಲ ಲಂಗ್ಸ್ ಒಳಗೆ ಹೋಗಿರುತ್ತೆ. ಅದೆಲ್ಲ ಆದಾಗ ಚಾನ್ಸಸ್ ಆರ್ ವೆರಿ ಲೆಸ್. ಸೇಮ್ ಕೇಸ್ ಮಗುನು ಸಹಿತ ಇಂಟೆಕ್ಟ್ ಆಗಿದೆ ಆಕ್ಸಿಜನ್, ಹೌದು, ಅದು ರಿಕವರಿ ಆಗೋ ಚಾನ್ಸ್ ಇದೆ ಖಂಡಿತ. ಯಾಕೆಂದರೆ ಪರ್ಸೆಂಟೇಜ್ ಆಫ್ ಬರ್ನ್ಸ್ ಕಮ್ಮಿ ಇದೆ. ಆ್ಯಂಡ್ ಇನ್ಹಲೇಷನ್ ಬರ್ನ್ಸ್ಗೆ ದೇ ಆರ್ ಆಲ್ರೆಡಿ ಟ್ರೀಟಿಂಗು. ಸೊ ದಟ್ ಕಿಡ್ ಡೆಫಿನೆಟ್ಲಿ ಚಾನ್ಸಸ್ ಆರ್ ಮಚ್ ಬೆಟರ್ ದ್ಯಾನ್ ದ ರೆಸ್ಟ್ ಆಫ್ ದಮ್.